ಪಾಕ್ ಯುದ್ಧದ ಕಾರ್ಮೋಡದ ಮಧ್ಯೆ ಸದ್ದಿಲ್ಲದೆ ಮಹತ್ವದ ಬೆಳವಣಿಗೆಯಾಗಿದೆ. ಸಮರಕ್ಕೆ ಸಜ್ಜಾಗಲು ಭಾರತ ತನ್ನ ವೆಪನ್ಸ್ ಬಲ ಹೆಚ್ಚಿಸಿಕೊಳ್ತಾ ಇದೆಯಾ ಅನ್ನೋ ಚರ್ಚೆ ಆಗ್ತಿದೆ. ಅಷ್ಟಕ್ಕೂ ರಫೇಲ್ ಎಂ ಫೈಟರ್ ಜೆಟ್ನ ಅಸಲಿ ತಾಕತ್ತಾದ್ರೂ ಏನು? ಈ ಮೊದಲಿನ ಯುದ್ಧ ವಿಮಾನಗಳಿಗಿಂತಲೂ ಕೂಡ ರಫೇಲ್ ಅದು ಹೇಗೆ ವಿಭಿನ್ನವಾಗಿದೆ? ಅಪ್ಡೇಟ್ ಆಗಿರೋ ತಂತ್ರಜ್ಞಾನ ಯಾವ ರೀತಿ ಶತ್ರುಗಳನ್ನ ಸದೆ ಬಡಿಯಬಲ್ಲದು? ಜೊತೆಗೆ ರಫೇಲ್ ಐಎನ್ಎಸ್ ವಿಕ್ರಾಂತ್ನಲ್ಲಿ ತುಂಬಾ ಕಡಿಮೆ ಜಾಗದಲ್ಲಿ ಲ್ಯಾಂಡ್ ಆಗುತ್ತೆ. ಶಾರ್ಟ್ ಟೇಕ್ ಆಫ್ ಆಗೋದ್ರಿಂದ ಶತ್ರುಗಳ ಸಂಹಾರಕ್ಕೆ ಸಮಯವೇ ಹಿಡಿಯಲ್ಲ. ಬನ್ನಿ ಆ ಎಲ್ಲದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ರಕ್ಷಣಾ ವಲಯದಲ್ಲಿ ಅತಿ ದೊಡ್ಡ ಒಪ್ಪಂದ. ಅತ್ಯಾಧುನಿಕ ಬ್ರಹ್ಮಾಸ್ತ್ರ ರಫೇಲ್ ಎಂಬಲ. ಶಸ್ತ್ರಾಸ್ತ್ರ ಖರೀದಿಗೆ ಸಂಬಂಧಿಸಿದಂತೆ ಫ್ರಾನ್ಸ್ ಜೊತೆಗಿನ ಭಾರತ ಮಾಡಿಕೊಂಡಿರುವ ಅತಿದೊಡ್ಡ ಒಪ್ಪಂದ ಇದಾಗಿದೆ. ಉಗ್ರರಿಂದ ಪಹಲ್ಗಾಮ್ ದಾಳಿ ಬಳಿಕ ಪ್ರಧಾನಿ ಮೋದಿ ನಡೆಸಿದ ಸಂಪುಟ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ರಫೇಲ್ ಎಂ ಪರಮಾಣು ಬಾಂಬ್ಗಳನ್ನು ಹಾರಿಸೋ ಸಾಮರ್ಥ್ಯ ಹೊಂದಿರೋ ಮಾಹಿತಿ ಇದೆ. ಭಾರತ ಐಎನ್ಎಸ್ ವಿಕ್ರಾಂತ್ನಲ್ಲಿ ರಫೇಲ್ ಸಾಗರ ವಿಮಾನ ನಿಯೋಜಿಸಲಿದೆ. ಭಾರತದ ಅಗತ್ಯಕ್ಕೆ ತಕ್ಕಂತೆ ವಿಮಾನ ತಯಾರಿಕಾ ಕಂಪನಿ ಡಸಾಲ್ಟ್ ಏವಿಯೇಷನ್ ಈ ವಿಮಾನಗಳಲ್ಲಿ ಹಲವು ಬದಲಾವಣೆ ಮಾಡಿದೆ. ಇದು ಹಡಗು ವಿರೋಧಿ ದಾಳಿ, ಪರಮಾಣು ಶಸ್ತ್ರಾಸ್ತ್ರ ಉಡಾಯಿಸೋ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲದೆ 10 ಗಂಟೆವರೆಗೆ ಹಾರಾಟದ ರೆಕಾರ್ಡಿಂಗ್ ವೈಶಿಷ್ಟ್ಯ ಹೊಂದಿದೆ. ರಫೇಲ್ ಎಂ ತಾಕತ್ತು ಏನು ಅನ್ನೋದನ್ನ ನೋಡುವುದಾದ್ರೆ, ರಫೇಲ್ ಎಂ ಅಪ್ಡೇಟ್ ತಂತ್ರಜ್ಞಾನ ಹೊಂದಿದೆ. ಈ ಮೊದಲಿನ ಯುದ್ಧ ವಿಮಾನಕ್ಕಿಂತ ಅಪ್ಡೇಟ್ ಆಗಿದೆ. ರಫೇಲ್ ಮೈರನ್ ಜೆಟ್ ಎಂಜಿನ್ ಶಕ್ತಿಶಾಲಿಯಾಗಿದೆ. ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೈಟ್ಗೆ ಸಾಥ್ ನೀಡಲಿದೆ. ಹಾಗೆಯೇ ಎನ್ಎಸ್ ವಿಕ್ರಾಂತ್ನಿಂದ ಸ್ಕೀಡ್ ಜಂಪ್ ಮಾಡಬಹುದು. ಇನ್ನು ತುಂಬಾ ಕಡಿಮೆ ಜಾಗದಲ್ಲಿ ಲ್ಯಾಂಡ್ ಆಗುತ್ತೆ. ಹಾಗೆಯೇ ಶಾರ್ಟ್ ಟೇಕ್ ಆಫ್, ಅರೆಸ್ಟ್ ಲ್ಯಾಂಡಿಂಗ್ ಮಾಡುವುದಕ್ಕೆ ಸುಲಭವಿದೆ. ರಫೇಲ್ನ ಎರಡೂ ರೂಪಾಂತರದ 85ರಷ್ಟು ಭಾಗ ಇದೆ. ಹೀಗಾಗಿ ಬಿಡಿ ಭಾಗಗಳ ಕೊರತೆ ಅಥವಾ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ರಫೇಲ್ ಎಂ ವಿತರಿಸುತ್ತಿರೋ ಕಂಪನಿಯು ಭಾರತಕ್ಕೆ ಶಸ್ತ್ರಾಸ್ತ್ರ ವ್ಯವಸ್ಥೆ ಮಾಡಲಿದೆ. ಹಾಗೆಯೇ ಬಿಡಿ ಭಾಗ ಮತ್ತು ವಿಮಾನಗಳಿಗೆ ಅಗತ್ಯ ಉಪಕರಣ ಸಹ ನೀಡಲಿದೆ. ಈ ಒಪ್ಪಂದದೊಂದಿಗೆ ಭಾರತದಲ್ಲಿ ಒಟ್ಟು ರಫೇಲ್ ವಿಮಾನಗಳ ಸಂಖ್ಯೆ 62 ಆಗಲಿದೆ. 2016ರಲ್ಲಿ ಭಾರತೀಯ ವಾಯುಪಡೆಗಾಗಿ 36 ರಫೇಲ್ ಫೈಟರ್ ಜೆಟ್ ಖರೀದಿಸಲಾಗಿತ್ತು. ಇದೀಗ 26 ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಹೀಗೆ ಭಾರತ ಫ್ರಾನ್ಸ್ನ ರಫೇಲ್ ಎಂ ಹೊಸ ಒಪ್ಪಂದ ಮತ್ತೊಂದು ಅಧ್ಯಯನಕ್ಕೆ ಮುನ್ನುಡಿ ಬರೆದಿದೆ. ಭಾರತದಲ್ಲಿ ಒಟ್ಟಾರೆ ರಫೇಲ್ ಫೈಟರ್ ಜೆಟ್ಗಳ ಸಂಖ್ಯೆ ಹೆಚ್ಚಲಿದೆ. ಭಾರತದ ಸೇನೆಗೆ ಆನೆ ಬಲ ಬಂದಂತಾಗುತ್ತೆ. ಭಾರತದ ನೌಕಾಪಡೆ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ವಿಕ್ರಾಂತ್ ಎಂಬ 2 ವಿಮಾನ ವಾಹಕ ನೌಕೆ ಹೊಂದಿದೆ. ಅವುಗಳಲ್ಲಿ ಹಳೆಯ ಮಿಗ್ 29K ಯುದ್ಧ ವಿಮಾನ ನಿಯೋಜಿಸಲಾಗಿದೆ. ಇದೀಗ ರಫೇಲ್ ಎಂ ಹೊಸ ಜವಾಬ್ದಾರಿಗೆ ಸಜ್ಜಾಗ್ತಿದೆ. ಅಂದಹಾಗೆ ರಫೇಲ್ ಎಂ ಎಷ್ಟು ಶಕ್ತಿಶಾಲಿಯಾಗಿದೆ, ಅದು ನೌಕಾಪಡೆಗೆ ಯಾಕೆ ಅಗತ್ಯ, ರಫೇಲ್ ಎಂ ನೌಕಾಪಡೆಯನ್ನ ಹೇಗೆ ಬಲಪಡಿಸುತ್ತೆ, ರಫೇಲ್ ಎಂ ಯಾವ ರೀತಿಯ ಕ್ಷಿಪಣಿ ಹೊಂದಿರುತ್ತೆ, ಅತ್ಯಾಧುನಿಕ ಫೈಟರ್ ಜೆಟ್ ವಿಮಾನದಿಂದ ಶತ್ರು ರಾಷ್ಟ್ರದ ಜಂಗಾಬಲ ಉದುಗಿ ಹೋಗಿದೆ, ಹಾಗೆ ನೋಡೋಣ ಬನ್ನಿ. ಹೇಗಿದೆ ಅತ್ಯಾಧುನಿಕ ರಫೇಲ್ ಎಂ ವಿನ್ಯಾಸ? ರಫೇಲ್ನಲ್ಲಿದೆ ಶಕ್ತಿಶಾಲಿ ಹಡಗು ವಿರೋಧಿ ಕ್ಷಿಪಣಿ. ಈಗಾಗಲೇ ಭಾರತದ ಸಶಸ್ತ್ರ ಬಲಕ್ಕೆ ಪಾಕ್ ಗಡಗಡ ನಡುತ್ತಿದೆ. ಇದೀಗ ರಫೇಲ್ ಎಂ ಬಲದ ಬಗ್ಗೆ ತಿಳಿದು ಮತ್ತಷ್ಟು ಶೇಕ್ ಆಗ್ತಿದೆ. ಅಂದಹಾಗೆ ವಿಶೇಷವಾಗಿ ಐಎನ್ಎಸ್ ವಿಕ್ರಾಂತ್ ವಿಮಾನವಾಹಕ ನೌಕೆಗಾಗಿ ಈ ಯುದ್ಧ ವಿಮಾನ ಖರೀದಿಗೆ ಭಾರತ ಮುಂದಾಗಿದೆ. ರಫೇಲ್ ಎಂ ಶಕ್ತಿಶಾಲಿ ಹಡಗು ವಿರೋಧಿ ಕ್ಷಿಪಣಿಗಳೊಂದಿಗೆ ಅಳವಡಿಸಬಹುದಾಗಿದ್ದು, ಗಾಳಿಯಿಂದ ಗಾಳಿಗೆ ಮತ್ತು ಗಾಳಿಯಿಂದ ನೆಲಕ್ಕೆ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ.
ನೌಕಾಪಡೆಯ ವಿಮಾನವಾಹಕ ನೌಕೆಯಲ್ಲಿ ರಫೇಲ್ ಮೈರನ್ ಅನ್ನ ಬಳಸಲಾಗುತ್ತೆ. 50.1 ಅಡಿ ಉದ್ದದ ರಫೇಲ್ ಎಂ 15,000 ಕಿಲೋಗಳಷ್ಟು ತೂಗುತ್ತೆ. ಇಂಧನ ಸಾಮರ್ಥ್ಯ 11,220 ಕೆಜಿ ಆಗಿದೆ. ಇದು ಹೆಚ್ಚು ಸಮಯ ಹಾರುವುದಕ್ಕೆ ಅನುವು ಮಾಡಿಕೊಡುತ್ತೆ. ಸಿಂಗಲ್ ಮತ್ತು ಡಬಲ್ ಸೀಟ್ ವಿಮಾನವು 52,000 ಅಡಿ ಎತ್ತರ ತಲುಪಬಹುದು. ರಫೇಲ್ ಎಂ ಜೆಟ್ನ ಮಡಚಬಹುದಾದ ರೆಕ್ಕೆಗಳು ಸಹ ತುಂಬಾ ಬಲಿಷ್ಠವಾಗಿವೆ. ರಫೇಲ್ ಎಂ ವೇಗ ಗಂಟೆಗೆ 2,205 ಕಿಲೋಮೀಟರ್ ಆಗಿದೆ. ಇನ್ನು ರಫೇಲ್ ಎಂ ಹಲವು ವಿಶೇಷತೆ ಹೊಂದಿದೆ. ರಫೇಲ್ ಎಂ ಕೇವಲ 1 ನಿಮಿಷದಲ್ಲಿ 18,000 ಮೀಟರ್ ಎತ್ತರ ತಲುಪಬಹುದು. ಇದು ಪಾಕಿಸ್ತಾನದ F-16 ಮತ್ತು ಚೀನಾದ J-20ಕ್ಕಿಂತ ಉತ್ತಮವಾಗಿದೆ. ಇದು ಟೇಕ್ ಆಫ್ ಆದ ನಂತರ 3,700 ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. 30 ಎಂಎಂ ಆಟೋ ಕ್ಯಾನನ್ ಗನ್ ಇರುತ್ತೆ. ಹಾಗೆಯೇ 14 ಹಾರ್ಡ್ ಪಾಯಿಂಟ್ ಹೊಂದಿದೆ. ತುಂಬಾ ಚಿಕ್ಕ ಜಾಗದಲ್ಲಿಯೇ ಇಳಿಯಬಹುದಾಗಿದೆ. ಜಲಾಂತರ್ಗಾಮಿ ನೌಕೆ ಪತ್ತೆ ಹಚ್ಚುವ ರಡಾರ್. ಆಕಾಶದಲ್ಲಿಯೇ ತುಂಬಿಸಬಹುದು ಇಂಧನ. ರಫೇಲ್ ಎಂ ಫೈಟರ್ ಜೆಟ್ನಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನೆಂದರೆ ಜಲಾಂತರ್ಗಾಮಿ ನೌಕೆಗಳನ್ನ ಪತ್ತೆ ಹಚ್ಚುವುದು. ಅಷ್ಟೇ ಅಲ್ಲದೆ ಸಬ್ಮರೀನ್ಗಳನ್ನ ಸಮುದ್ರದಾಳದಲ್ಲಿಯೇ ನಾಶ ಮಾಡುವ ಸೌಲಭ್ಯ ಇದರಲ್ಲಿದೆ. ಇದಕ್ಕಾಗಿಯೇ ವಿಶೇಷ ರಡಾರ್ ಹೊಂದಿದೆ. ಇನ್ನೊಂದು ಸವಲತ್ತು ಅಂದರೆ ರಫೇಲ್ ಎಂಗೆ ಆಕಾಶದಲ್ಲಿಯೇ ಇಂಧನ ತುಂಬಿಸಬಹುದು. ಸದ್ಯ ಭಾರತದ ನೌಕಾಪಡೆಯು ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ವಿಕ್ರಾಂತ್ ಎಂಬ 2 ವಿಮಾನವಾಹಕ ನೌಕೆ ಹೊಂದಿದೆ. ಆದರೆ ಇವುಗಳಲ್ಲಿ ಹಳೆಯ ಮಿಗ್ 29K ಯುದ್ಧ ವಿಮಾನ ನಿಯೋಜಿಸಲಾಗಿದೆ. ಪದೇ ಪದೇ ಕಾಲು ಕೆರೆದು ಜಗಳಕ್ಕೆ ಬರ್ತಿರೋ ಪಾಕ್ಗೆ ಬುದ್ಧಿ ಕಲಿಸಲು ಇದು ಪಕ್ಕಾ ಸಮಯ ಆಗಿದೆ. ರಫೇಲ್ ಎಂ ಯುದ್ಧ ವಿಮಾನ ಆಕಾಶ, ಭೂಮಿ ಮತ್ತು ನೀರಿನಲ್ಲಿ ನೌಕಾಪಡೆ ಹಿಡಿತ ಮತ್ತಷ್ಟು ಬಲಪಡಿಸುತ್ತೆ. ಆಧುನಿಕ ರಫೇಲ್ ಎಂ ಸಮುದ್ರದಲ್ಲಿ ಸೇನೆಯ ಬಲವನ್ನ ದುಪ್ಪಟ್ಟುಗೊಳಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.